ಏನದು ಏನಿದು ಏನಿದು? ಹಾಯ್ ಹಲೋ, ವೆಲ್ಕಮ್ ಟು RNR ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಇದು ನಾನೇನು ತೋರಿಸ್ತಾ ಇದ್ದೀನಿ ಅಂತಂದರೆ, ಇದು ನನಗೆ ರೀಸೆಂಟಾಗಿ ಬಂದ ಕಮೆಂಟ್ಸ್. ಇದು ಯೂಟ್ಯೂಬಲ್ಲಿ ಈ ಥರ ಯಾರನ್ನ ಹಿಂಗೆ ಕಮೆಂಟ್ ಮಾಡಿದಾಗ ನಾವು ಕಷ್ಟಪಟ್ಟಿರೋದಕ್ಕೂ ಒಂದೇನೋ ಒಂದು ಅಪ್ರಿಸಿಯೇಷನ್ ಸಿಕ್ಕಿದಾಗ ಅನಿಸುತ್ತೆ. ವಿಡಿಯೋ ಎಡಿಟಿಂಗ್ ಅಷ್ಟೊಂದು ಸುಲಭ ಅಲ್ವೇ ಅಲ್ಲ ಫ್ರೆಂಡ್ಸ್. ಅದು ಮಾಡೋರಿಗೆ ಗೊತ್ತಿರುತ್ತೆ ಅದ್ರ ವಿಡಿಯೋ ಎಡಿಟಿಂಗ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಕೆಲವೊಂದು ಸಲ 3 ಅವರು 4 ಅವರು, ಒಂದೊಂದು ಸಲ 5-6 ಅವರ್ ಕೂಡ ನಾವು ತಲೆ ಕೆಡಿಸ್ಕೊಂಡಿರ್ಬೇಕಾಗುತ್ತೆ ಇದಕ್ಕೆ. ನನಗಂತೂ ಸಣ್ಣ ಮಗು ಇರೋದ್ರಿಂದ ನನಗೆ ತುಂಬಾ ನಾನು ಬ್ರೇಕ್ ತೊಗೊಂಡು ಮಾಡೋದಕ್ಕಾಗುತ್ತೆ. ಯಾವಾಗ ಟೈಮ್ ಸಿಗುತ್ತೋ ಆವಾಗೆಲ್ಲ ನಾನು ಮಾಡ್ತಾ ಕೂತ್ಕೋತೀನಿ ಇದನ್ನು. ಒಂದು ರೀತಿ ಇಂಟ್ರೆಸ್ಟಿಂಗಾಗೂ ಇರುತ್ತೆ, ಬಟ್ ಏನು ಅಂತಂದರೆ ತುಂಬಾ ಟೈಮ್ ಕೂಡ ಹಿಡಿಯುತ್ತೆ ವಿಡಿಯೋ ಎಡಿಟಿಂಗ್ ಮಾಡೋರ ಕಷ್ಟ ಏನು ಅಂತಂದ್ಬಿಟ್ಟು ನಾವು ಮಾಡಿದಾಗೆ ಗೊತ್ತಾಗೋದು. ಇದನ್ನು ಹೇಳ್ತಾ ನನ್ನ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇಲ್ಲಿ ನನ್ನ ಮಗ ಚಪಾತಿ ಮಾಡ್ತೀನಿ, ಚಿಕ್ಕವನು ಚಪಾತಿ ಮಾಡ್ತೀನಿ ಅಂತಂದ್ಬಿಟ್ಟು ನಾನು ಚಪಾತಿ ಮಾಡುವಾಗ ಅವನು ಬಂದು ನಿಂತ್ಕೊಂಡು ಮಾತಾಡಿದ್ದಾನೆ. ಅದನ್ನು ನಾನು ನಿಮಗೆ ಈ ವ್ಲಾಗಲ್ಲಿ ತೋರಿಸೋಣ ಅಂತ ಇದ್ದೀನಿ. ನೋಡೋಣ ಬನ್ನಿ. ಏನದು ಏನಿದು ಏನಿದು? ಇದೇನು? ಚಪಾತಿ. ಹ್ಞೂ ಸೂಪರ್ ಚಪಾತಿ. ಹಾಂ, ಅಲ್ಲಿ ಎಷ್ಟು ಗುಡ್ ಬಾಯ್ ಅನಿಸುತ್ತೆ ಅಲ್ವಾ? ಇಲ್ಲಿ ನೋಡಿ, ಇಲ್ಲಿ ಎಷ್ಟು ನಾಟಿ ಕೆಲಸ ಮಾಡಿದ್ದಾನೆ ಅಂತ. ಸುಣ್ಣ ಎಲ್ಲ ಚೆಲ್ಲಿ ನನಗೆ ಕ್ಲೀನ್ ಮಾಡೋದಕ್ಕೆ ಬಿಟ್ಟಿದ್ದಾನೆ. ಈಗ ಬನ್ನಿ, ಇದ್ರ ಜೊತೆಗೆ ನಾನು ಉಪ್ಪಿಟ್ಟು ಮಾಡೋದು, ಅದು ಡ್ರೈ ಫ್ರೂಟ್ಸ್ ಉಪ್ಮಾ ಅಂತ ಹೇಳಿದೆ. ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇಲ್ಲಿ ನಾನು ಮೀಡಿಯಮ್ ರವೆ ತೊಗೊಂಡಿದ್ದೀನಿ. ತುಪ್ಪದಲ್ಲಿ ನಾನು ಇದನ್ನು ಹುರಿದಿದ್ದೀನಿ. ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡು ತುಪ್ಪದಲ್ಲಿ ಹುರಿದಿದ್ದೀನಿ. ಮತ್ತು ಇಲ್ಲಿ ನಾನು ಟೊಮೊಟೊ ತೊಗೊಂಡಿದ್ದೀನಿ. ಟೊಮೊಟೊನ ನೀಟಾಗಿ ಸ್ಲೈಸಸ್ ಮಾಡಿಕೊಂಡು ಇಲ್ಲಿ ಪಿಸ್ತಾ ತೊಗೊಂಡಿದ್ದೀನಿ. ಪಿಸ್ತಾ, ಗೋಡಂಬಿ ಮತ್ತು ಬಾದಾಮಿ ಈ ಮೂರೂ ತೊಗೊಂಡು ಅದೇ ಬಾಣಲೆಯಲ್ಲಿ ನಾವು ಸ್ವಲ್ಪ ಬಿಸಿ ಇರುತ್ತೆ ಅಲ್ವಾ, ಅದೇ ಬಿಸಿಗೆ ಒಂಚೂರು ಗಮ್ ಅನ್ನೋವರೆಗೂ ಹುರ್ಕೊಂಡ್ರೆ ಅದ್ರ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಇದನ್ನು ನಾನು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಅದನ್ನು ಸ್ವಲ್ಪ ಪುಡಿ ಮಾಡ್ಕೋಬೇಕು ಫಸ್ಟು. ಈಗ ಪುಡಿ ಮಾಡ್ಕೊಳ್ಳೋಣ. ಅದು ಪುಡಿ ಮಾಡ್ಕೊಂಡಾದಮೇಲೆ ಸ್ವಲ್ಪ ಅದನ್ನು ತರಿನೇ ಇರುತ್ತೆ, ಅಷ್ಟು ನೀಟಾಗಿ ನುಣ್ಣಗಾಗೋದಿಲ್ಲ. ಈ ರೀತಿ ಆಗಿರುತ್ತೆ. ಆವಾಗ ನಾವೇನು ಮಾಡಬೇಕು, ಇನ್ನೊಂದು ಸ್ವಲ್ಪ ಅದಕ್ಕೆ ನೀರು ಆ್ಯಡ್ ಮಾಡಬೇಕು. ಸ್ವಲ್ಪ ನೀರು ಆ್ಯಡ್ ಮಾಡೋಣ. ನೀರು ಆ್ಯಡ್ ಮಾಡಿ ಮತ್ತೆ ಮಿಕ್ಸಿಗೆ ಹಾಕಿ. ಸೊ ಇಲ್ಲಿ ಮಿಕ್ಸಿಗೆ ಹಾಕಿದ್ದಾಯಿತು ನೋಡಿ, ಈ ಥರ ನುಣ್ಣಗೆ ಆಗಿರುತ್ತೆ. ಇದನ್ನು ನಾನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಆಗಿರುತ್ತೆ. ಇದು ಏನು ಅಂತಂದರೆ, ಮಕ್ಕಳು ತಿನ್ನೋದಿಲ್ಲ ಅಲ್ವಾ, ಅಂಥವರಿಗೆಲ್ಲನೂ ಡ್ರೈ ಫ್ರೂಟ್ಸ್ ಹಾಗೆ ತಿಂದಿರೋರಿಗೆ ಈ ರೀತಿ ಮಾಡಿ ಕೊಡ್ಬೋದು. ಇಲ್ಲಿ ಒಂದು ಬಾಣಲೆಗೆ ತುಪ್ಪ ಹಾಕಿದ್ದೀನಿ. ಯಾವುದು ಉಪ್ಪಿಟ್ಟಿಗೆ ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ತುಪ್ಪ ಹಾಕಿ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಅರಿಶಿನ ಮತ್ತು ಟೊಮೊಟೊ ಹಾಕಿ ಇದನ್ನು ನಾನು ಫ್ರೈ ಮಾಡ್ತಾಯಿದ್ದೀನಿ. ಅದು ಸಾಫ್ಟ್ ಆಗಬೇಕು ಅಲ್ವಾ, ಸಾಫ್ಟ್ ಆದಾಗ ಚೆನ್ನಾಗಿ ಉಪ್ಪಿಟ್ಟು ನಮಗೆ ಬರುತ್ತೆ ಅಂತ. ಮತ್ತು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಕೂಡ ಹಾಕಿದ್ದೀನಿ. ಮತ್ತು ಇಲ್ಲಿ ಕಾಯಿ ತುರಿ ಹಾಕಿ ಮತ್ತೆ ಇನ್ನೊಂದು ಸಲ ಬಾಡಿಸ್ತಾ ಇದ್ದೀನಿ. ಈಗ ಒಂದು ಸ್ವಲ್ಪ ಇದಕ್ಕೆ ನೀರು ತೊಗೊಂಡು ಒಂಚೂರು ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಟೊಮೊಟೊ ಸಾಫ್ಟ್ ಆಗಲಿ ಅಂತಂದ್ಬಿಟ್ಟು ಇಲ್ಲಿ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ಈ ಥರ ಸ್ವಲ್ಪ ಸಾಫ್ಟ್ ಆಗಬೇಕು ಟೊಮೆಟೊ. ಅಷ್ಟೆಲ್ಲ ಮಾಡೋದಕ್ಕೆ ನನಗೆ ಈ ವಿಡಿಯೋ ತುಂಬಾ ಕಷ್ಟ ಆಯಿತು ನೋಡಿ. ಇಲ್ಲಿ ಎಲ್ಲನೂ ಹರಡಿಟ್ಬಿಟ್ಟಿದ್ದಾನೆ. ಕೊನೆಗೆ ನನ್ನ ಹಸ್ಬೆಂಡ್ ಬಂದೆಲ್ಲ ಸರಿ ಮಾಡಿದ್ರು. ಇಲ್ಲಿ ನಾನು ಧನಿಯಾ ಪುಡಿ, ಆಮೇಲೆ ಸಾಂಬಾರು ಪೌಡರು ಮತ್ತು ಗರಂ ಮಸಾಲ, ಉಪ್ಪು ಇದಿಷ್ಟು ಹಾಕಿ ಬಾಡಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ನಾವೇನು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಇದೇ ಮೇಯ್ನ್ ಇಂಗ್ರೀಡಿಯೆಂಟ್. ಡ್ರೈ ಫ್ರೂಟ್ಸ್ ಉಪ್ಮಾಗೆ ಇದೇ ಮೇಯ್ನ್ ಇಂಗ್ರೀಡಿಯೆಂಟ್. ಇದನ್ನು ನಾವು ಹಾಕ್ಕೊಂಡು ನೀಟಾಗಿ ಅದನ್ನು ಬಾಡಿಸ್ಬೇಕು. ಇಲ್ಲಿ ಈ ಲೋಟದ ಅಳತೆ ನಾನು ತೊಗೊಂಡಿದ್ದೀನಿ. ಈ ಲೋಟದಲ್ಲಿ ನಾನು 2 ಲೋಟ ನಾನು ರವೆ ತೊಗೊಂಡಿದ್ದೆ. ಹಾಗಾಗಿ ನಾನು 1 ಲೋಟಕ್ಕೆ 2.5 ಲೋಟದಷ್ಟು ನೀರು ಹಾಕ್ತೀನಿ. ಏನಕ್ಕೆ ಅಂದರೆ ಇದು ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ, ಅದಕ್ಕೋಸ್ಕರ ಆ ಥರ ನೀರು ಹಾಕಿ ಕುದಿಸಿದ್ರೆ ಸ್ವಲ್ಪ ಏನಷ್ಟು ಗಟ್ಟಿ ಆಗಲ್ಲ ಅಂತ ಮತ್ತು ಇಲ್ಲಿ ನಿಂಬೆ ರಸ ಸ್ವಲ್ಪ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಇಲ್ಲಿ ಕುದಿಸ್ತಾ ಇದ್ದೀನಿ. ಇದು ನನಗೆ ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಯಾಕೆಂತಂದರೆ ನನ್ನಿಬ್ಬರು ಮಕ್ಕಳು ಕೂಡ ಡ್ರೈ ಫ್ರೂಟ್ಸ್ ತಿನ್ನಲ್ಲ. ಸೊ ಹಾಗಾಗಿ ನಾನು ಈ ರೀತಿ ಮಾಡಿ ನೋಡೋಣ ಅಂತ ಮಾಡಿದೆ. ಮತ್ತು ಇಲ್ಲಿ ರವೆ ಹಾಕಿದ್ದೀನಿ ನೋಡಿ. ರವೆ ಹಾಕ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಅದು ಬೆಂದಾದಮೇಲೆ ಇಲ್ಲಿ ನಾನು
ತುಪ್ಪ ಹಾಕಿದ್ದೀನಿ. ನಾವೆಷ್ಟು ತುಪ್ಪ ಹಾಕ್ತೀವೋ ಉಪ್ಪಿಟ್ಟಿಗೆ ಅಷ್ಟೇ ಚೆನ್ನಾಗಿರುತ್ತೆ. ಈಗ ಬಿಸಿ ಬಿಸಿ ಉಪ್ಮಾ, ಅದು ಡ್ರೈ ಫ್ರೂಟ್ಸ್ ಉಪ್ಮಾ ರೆಡಿ. ಸೊ ಈ ರೀತಿ ನೀವು ಮಾಡಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಟೇಸ್ಟು ಅಂತ ಹೇಳಿ. ನಿಜವಾಗ್ಲೂ ಮತ್ತು ಇದ್ರ ಜೊತೆಗೆ ಪುದೀನ ಚಟ್ನಿ ಅಥವಾ ಕಾಯಿ ಚಟ್ನಿ ಹಾಕ್ಕೊಂಡು ತಿಂದ್ರಂತೂ ಸೂಪರ್ ಮಸ್ತ್ ಇರುತ್ತೆ. ಮಕ್ಕಳು ಡ್ರೈ ಫ್ರೂಟ್ಸ್ ತಿಂತಾ ಇಲ್ಲ ಅಂದಾಗ ಈ ರೀತಿಯೂ ಮಾಡಬಹುದಾ ಅಂತ ಟ್ರೈ ಮಾಡಿ ನೋಡಿದೆ. ಅದರದ್ದು ಅರೋಮಾ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್, ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೇನಪ್ಪ ಅಂತಂದರೆ ಇಲ್ಲಿ ನಾನು ಇನ್ನೊಂದು ಹೇಳಬೇಕು, ನಿಮ್ಮ ಹತ್ರ ಎಲ್ಲ ಹಂಚ್ಕೋಬೇಕು ಅಂತ ತುಂಬ ಆಸೆ ಇದೆ. ಏನು ಅಂತಂದರೆ RNR ಅಕ್ಷಯ ಎಜುಕೇಷನ್ ಅಂತ ಒಂದು ಚಾನಲ್ನ ನಾನು ಓಪನ್ ಮಾಡಿದ್ದೀನಿ. ಅದರದ್ದನ್ನು ನಾನು ಇಲ್ಲಿ ನಿಮ್ಮ ಹತ್ರನೂ ಶೇರ್ ಮಾಡೋಣ ಅಂತ ಶೇರ್ ಮಾಡ್ತಾಯಿದ್ದೀನಿ. ಇದರಲ್ಲೆಲ್ಲ ಕಂಪ್ಲೀಟ್ಲಿ ಎಜುಕೇಷನಲ್ ವೀಡಿಯೋಸ್ನೇ ನಾನು ಹಾಕಬೇಕು ಅಂತ ಇದ್ದೀನಿ. ಮತ್ತು ಅದೇ ಥರನೇ ನಾನು ಇಲ್ಲಿ ಎಲ್ಲ ಥರನೂ ಲೈಕ್ ಮಕ್ಕಳಿಗೆ ಜನರಲ್ ನಾಲೆಡ್ಜ್ ಕ್ವಶನ್ಸ್ ಇರ್ಬೋದು ಅಥವಾ ಬೇರೆ ಸ್ಟ್ಯಾಂಡರ್ಡ್ ಕ್ವಶನ್ಸ್ ಇರ್ಬೋದು. ಅದಷ್ಟೇ ಅಲ್ಲದೆ ಎಲ್ಲ ಥರದ ಕ್ಲಾಸಸ್ದು ನಾನು ಇದರಲ್ಲಿ ವೀಡಿಯೋಸ್ ಹಾಕಬೇಕು ಅಂತ ಇದ್ದೀನಿ. ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಅವರು ಕೂಡ ಯಾವ ರೀತಿ ಓದ್ಕೋಬಹುದು ಅನ್ನೋದು ಕೂಡ ಅವ್ರಿಗೆ ಇದರಲ್ಲಿ ಗೊತ್ತಾಗುತ್ತೆ. ಅದಷ್ಟಲ್ಲದೆ ಬೇರೆ ಬೇರೆ ಟಾಪಿಕ್ಸು ಕೂಡ ನಾನು ಇದರಲ್ಲಿ ಹೇಳೋಣ ಅಂತ ಇದ್ದೀನಿ ಈ ಚಾನಲಲ್ಲಿ. ಲೈಕ್ ಪಬ್ಲಿಕ್ ಸ್ಪೀಕಿಂಗ್ ಮೇಯ್ನ್ ಡ್ರಾಬ್ಯಾಕ್ ಇರುತ್ತೆ ಚಿಲ್ಡ್ರನ್ಗೆ. ಆದರೆ ಇದರಲ್ಲಿ ನಾನು ಅದನ್ನು ಯಾವ ರೀತಿ ಅವರು ಹೇಳ್ಬೋದು, ಏನೇನೆಲ್ಲ ಮಾಡ್ಬೋದು, ಮತ್ತು ಎಸ್ಸೆ ರೈಟಿಂಗ್ ಹೇಗೆ ಬರಿಬೋದು ಅದನ್ನೆಲ್ಲ ಕೂಡ ನಾನು ಇದರಲ್ಲಿ ಹೇಳೋಣ ಅಂತ ಇದ್ದೀನಿ. ಮತ್ತು ಗ್ರಾಮರ್ ಬೇಸ್ಡ್ ಯಾವ ರೀತಿ ಅವ್ರು ಕಲಿಬೋದು ಅನ್ನೋದು ಕೂಡ ನಾನು ಈ ಚಾನಲಲ್ಲಿ ಎಕ್ಸ್ಪ್ಲೇನ್ ಮಾಡೋಣ ಅಂತ ಇದ್ದೀನಿ. ಹೇಗೆ ನೀವು RNR ವ್ಲಾಗ್ಸ್ನ ಇಷ್ಟು ಸಪೋರ್ಟ್ ಮಾಡಿಕೊಂಡು ನನ್ನನ್ನು ಸಪೋರ್ಟ್ ಮಾಡಿ ಬೆಳೆಸ್ತಾ ಇದ್ದೀರಾ, ಅದೇ ಥರನೇ ಈ ಚಾನಲ್ಗೂ ನಾನು ನಿಮ್ಮ ಹತ್ರ ಸಪೋರ್ಟ್ ಕೇಳ್ತಾ ಇದ್ದೀನಿ. ಇದನ್ನು ನಾನು ಹೇಳಬೇಕು ಅಂತ ತುಂಬ ಆಸೆ ಇತ್ತು. ಸೊ ಹಾಗಾಗಿ ಇದನ್ನು ನಾನು ಈ ಚಾನಲಲ್ಲಿ ಹೇಳ್ತಾ ಇದ್ದೀನಿ. ಯಾವ ರೀತಿ ಹೇಳ್ತೀನಿ, ಹೇಗೆ ಹೇಳ್ಕೊಡ್ತೀನಿ ಅನ್ನೋದನ್ನು ನಾನು ನೀವು ಆ ಚಾನಲಲ್ಲಿ ಹೋಗಿ ನೀವು ನೋಡ್ಬೋದು. ಇಷ್ಟು ನಾನು ಮಾತಾಡ್ತಾ ಇದನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಎಲ್ಲರೂ ಸೇಫಾಗಿರಿ. ಲವ್ ಯು ಆಲ್. Kindly subscribe my channel.